ದಕ್ಷಿಣ ಭಾರತದಲ್ಲಿ ಮುಂದುವರೆದ ಮೋದಿ ದಂಡಯಾತ್ರೆ ನಿನ್ನೆ ಆಂಧ್ರದ ಲೇಪಾಕ್ಷಿ ಆಯಿತು. ಇವತ್ತು ಕೇರಳದ ಗುರುವಾಯೂರು ಕಡೆ ಬೆಳ್ಳಂ ಬೆಳಗ್ಗೆಯಿಂದಾನೇ ಗುರುವಾಯೂರು ರಾಮಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಾರೆ. ಈಗಾಗಲೇ ದಂಡಯಾತ್ರೆಯನ್ನ ಕೈಗೊಂಡಿರುವಂತಹ ಪ್ರಧಾನಿ ಮೋದಿ ಟೆಂಪಲ್ ರನ್ ನಲ್ಲಿ ಒಳಗೊಂಡಿದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳ ದರ್ಶನ ಮಾಡ್ತಿದ್ದಾರೆ. ಬೆಳ್ಳಂ ಬೆಳಗ್ಗೆಯಿಂದ ಗುರುವಾಯೂರು ದೇವಸ್ಥಾನದಲ್ಲಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಮೋದಿ ಟೆಂಪಲ್ ರನ್ ಶುರುವಾಗಿದೆ. ಉಪವಾಸ ವ್ರತದಲ್ಲೇ ದಕ್ಷಿಣ ಭಾರತದ ರಾಮನ ಕುರುಹುಗಳಿರುವಂತಹ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ಲಾನ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಬೇರೆ ಬೇರೆ ಕ್ಷೇತ್ರಗಳೇನಿದ್ದಾವೆ ಶ್ರೀರಾಮನ ಕುರುಹುಗಳಿರುವಂತಹ ಕ್ಷೇತ್ರಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಈಗಾಗಲೇ ಉಪವಾಸ ವ್ರತವನ್ನ ಕೂಡ ಕೈಗೊಂಡಿದ್ದಾರೆ. ಹೀಗಾಗಿ ದಕ್ಷಿಣ ಭಾರತದ ರಾಮನ ಕುರುಹುಗಳಿರುವಂತಹ ದೇವಸ್ಥಾನಗಳೇನಿದ್ದಾವೆ ಅಲ್ಲೆಲ್ಲ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಪೂಜೆಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ವ್ರತವನ್ನ ಕೂಡ ಮಾಡ್ತಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅಂದ್ರೆ ಈ ಶ್ರೀರಾಮ ಮಂದಿರ ಉದ್ಘಾಟನೆ ಏನಿದೆ ಸಮೀಪಿಸ್ತಾ ಇದೆ. ಇನ್ನೇನು 5 ದಿನಗಳು ಮಾತ್ರ ಬಾಕಿ ಇರೋದು. ಅಷ್ಟರೊಳಗೇನೆ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಭೇಟಿ ಕೊಡೋದಿರ್ಬೋದು. ಲೋಕಸಭಾ ಚುನಾವಣಾ ಪ್ರಚಾರದ ಒಂದು ಭಾಗ ಅಂತಾನೆ ಕರಿಬಹುದು ಇದನ್ನ. ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಚುನಾವಣಾ ತಯಾರಿಯ ಒಂದು ಭಾಗ ಇದು. ಬೇರೆ ಬೇರೆ ಕಡೆ ಟೆಂಪಲ್ ರನ್ ಮಾಡೋದ್ರಿಂದ ಜನರನ್ನ ಗಮನ ಸೆಳಿಬಹುದು. ಈ ರೀತಿಯಾಗಿ ಶ್ರೀರಾಮ ಈಗಾಗಲೇ ರಾಜ್ಯದಲ್ಲೂ ಕೂಡ ಸರಕಾಗ್ಬಿಟ್ಟಿದ್ದಾನೆ. ಒಂದ್ ಕಡೆ ಬಿಜೆಪಿಯವರು ಮತ್ತೊಂದ್ ಕಡೆ ಕಾಂಗ್ರೆಸ್ ಅವರು ಜಟಾಪಟಿಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಈ ಒಂದು ಶ್ರೀರಾಮ ಮಂದಿರ ಉದ್ಘಾಟನೆಯಿಂದ ದೂರ ಉಳಿತೀವಿ ಅಂತ ಹೇಳ್ತಾ ಇರೋದೇ ಈಗ ಪ್ರಧಾನಿ ಮೋದಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. आपको बता दें कि त्रिप्रयाग श्री रामास्वामी मंदिर त्रिशूर सिटी सेंटर